ಗುಜರಾತ್ನ ಬಂದರುಗಳಿಗೆ ತೆರಳುತ್ತಿದ್ದ 2 ಭಾರತೀಯ ಧ್ವಜ ಹೊತ್ತ ಎಲ್ಪಿಜಿ ಟ್ಯಾಂಕರ್ಗಳು ಹಾರ್ಮುಜ್ ಜಲಸಂಧಿಯ ನಿರ್ಣಾಯಕ ಕಡಲ ತಡಿಯನ್ನು ದಾಟಿವೆ ಎಂದು ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಯುದ್ಧ ಪೀಡಿತ ಜಲಸಂಧಿಯ ಪಶ್ಚಿಮದಲ್ಲಿರುವ ಪಶ್ಚಿಯನ್ ಕೊಲ್ಲಿಯಲ್ಲಿ ಒಟ್ಟು 22 ಭಾರತೀಯ ಹಡಗುಗಳು ಸಿಲುಕಿವೆ. ಅವುಗಳಲ್ಲಿ ಕೆಲವು ಹೈಡ್ರೋಕಾರ್ಬನ್ ಸಾಗಿಸುತ್ತಿವೆ. ಈ ಹಡಗುಗಳ ಸುರಕ್ಷಿತ ಸಂಚಾರಕ್ಕೆ ಮಾರ್ಗವನ್ನು ಸುಗಮಗೊಳಿಸಲು ರಾಜತಾಂತ್ರಿಕ ಪ್ರಯತ್ನಗಳು ಮುಂದುವರೆದಿವೆ. ಮೂಲಗಳ ಪ್ರಕಾರ ಈ ಪ್ರದೇಶದಲ್ಲಿ ಹೆಚ್ಚಿರುವ ಕಡಲ ಉದ್ವಿಗ್ನತೆಯ ನಡುವೆ ಭಾರತಕ್ಕೆ ಇಂಧನವನ್ನು ಸಾಗಿಸುವ ವ್ಯಾಪಾರಿ ಹಡಗುಗಳಿಗೆ ಬೆಂಗಾವಲು ನೀಡಲು ಭಾರತೀಯ ನೌಕಾಪಡೆ ಗಲ್ಫ್ ಪ್ರದೇಶಕ್ಕೆ ತನ್ನ ಯುದ್ಧ ನೌಕೆಗಳನ್ನು ನಿಯೋಜಿಸಿದೆ. ಹಾರ್ಮುಜ್ ಜಲಸಂಧಿಯ ನಿರ್ಬಂಧದ ಬಳಿಕ ಕನಿಷ್ಠ 2 ಯುದ್ಧ ನೌಕೆಗಳು ಕಾರ್ಯಾಚರಣೆ ಸನ್ನದ್ದವಾಗಿವೆ. ನೌಕಾಪಡೆಯು ಆಪರೇಷನ್ ಸಂಕಲ್ಪ ಅಡಿಯಲ್ಲಿ ಕಡಲ್ಗಳ್ಳತನ ವಿರೋಧಿ ಕಾರ್ಯಾಚರಣೆ ಹಾಗೂ ಕಡಲ ವ್ಯಾಪಾರ ಭದ್ರಪಡಿಸಲು ಈ ನೌಕೆಗಳನ್ನು ಏಡನ್ ಕೊಲ್ಲಿ ಮತ್ತು ಒಮಾನ್ ಕೊಲ್ಲಿಗಳಲ್ಲಿ ನಿಯೋಜಿಸಲಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಬಳಿಕ ಅನೇಕ ಯುದ್ಧ ನೌಕೆಗಳು ಈ ಪ್ರದೇಶಕ್ಕೆ ಪ್ರಯಾಣಿಸಿವೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಭಾರತಕ್ಕೆ ಸಾಗುವ ಹಡಗುಗಳನ್ನು, ವಿಶೇಷವಾಗಿ ಇಂಧನ ಟ್ಯಾಂಕರ್ಗಳನ್ನು ಸುರಕ್ಷಿತವಾಗಿ ಸಾಗಿಸಲು ಭಾರತ ಇರಾನ್ನೊಂದಿಗೆ ಚರ್ಚೆ ನಡೆಸುತ್ತಿದೆ ಎಂದು ಮೂಲಗಳು ತಿಳಿಸಿವೆ.